ಕುಂತಿ ಮಾದರಿಗೆ ಹುಟ್ಟುವಂತಹ ಮಕ್ಕಳು ಯಾವ ನೆರವಿನಿಂದ ಹುಟ್ಟುತ್ತಾರೆ? ಭೀಮ ಜನಿಸಿದ ದಿನದಂದೇ ಜನಿಸಿದ ದುರ್ಯೋಧನನ ಕಂಡು ವಿದುರ ಧೃತರಾಷ್ಟ್ರನಿಗೆ ಏನ್ ಸಲಹೆಯನ್ನ ನೀಡಿದ್ದ? ಈ ಎಲ್ಲ ರೋಚಕ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಕಾಡಿನ ಆಶ್ರಮವೊಂದರಲ್ಲಿರ್ತಕ್ಕಂಥ ಪಾಂಡುವಿಗೆ ಯಾವಾಗ್ಲೂ ತನಗೆ ಮಕ್ಕಳಿಲ್ಲ ಅನ್ನುವಂತಹದ್ದೇ ಚಿಂತೆ. ಸಾಕಷ್ಟು ಬಾರಿ ಕುಂತಿಯನ್ನ ಕೇಳ್ಕೊಂಡಿದ್ದ ಇದಕ್ಕೇನಾದ್ರೂ ಮಾಡುವಂತ. ಆಗ ಕುಂತಿಗೆ ನೆನಪಾಗಿತ್ತು, ತಾನು ಬಾಲ್ಯದಲ್ಲಿದ್ದಾಗ ದೂರ್ವಾಸ ಮುನಿಗಳು ತನಗೆ ವರವನ್ನ ಕೊಟ್ಟಿದ್ರು ಅಂತ. ಆ ವರವನ್ನ ನೆನಪಿಸಿಕೊಂಡು ದೂರ್ವಾಸ ಮುನಿಗಳು ಕೊಟ್ಟಂತಹ ವರದ ಪ್ರಸಂಗವನ್ನ ವಿವರಿಸಿದ್ಲು ಕುಂತಿ ಪಾಂಡುರಾಜನಿಗೆ. ಇಬ್ಬರು ತುಂಬಾ ಯೋಚನೆ ಮಾಡಿದ ನಂತರ ಪಾಂಡು ಹೇಳ್ತಾರಂತೆ, ಧರ್ಮನನ್ನ ಕರೆದು, ಧರ್ಮನ ಸಹಾಯದಿಂದ ನಮಗೆ ಜನರು ಬಹುಕಾಲ ಸ್ಮರಿಸುವಂತಹ ಮಗನು, ಧರ್ಮವೇ ಮೂರ್ತಿವೆತ್ತಂತಹ ಮಗನು, ನನ್ನ ಹೆಸರನ್ನ ಅಚಂದ್ರಕವಾಗಿಸುವಂತಹ ಮಗನನ್ನ ಪಡೆಯೋಣ ಅಂತ ಹೇಳ್ತಾರಂತೆ. ಕುಂತಿ ದೂರ್ವಾಸ ಮುನಿಗಳು ಕೊಟ್ಟಿರತಕ್ಕಂಥ ಮಂತ್ರವನ್ನ ನೆನಪಿಸಿಕೊಂಡು ಎರಡೂ ಕೈಗಳನ್ನ ಜೋಡಿಸಿ ಧರ್ಮನನ್ನ ಪ್ರಾರ್ಥನೆ ಮಾಡ್ತಾಳಂತೆ. ಧರ್ಮ ದೇವತೆ ಅರ್ಥಾತ್ ಯಮನಿಂದ ಒಬ್ಬ ಮಗನನ್ನ ಪಡಿತಾಳಂತೆ. ಆಗ ಒಂದು ಅಶರೀರವಾಣಿ, ರುಜುತ್ವವೇ ಮೂರ್ತಿವೆತ್ತಂತಹ ಮಗನು ಅವನ ಧರ್ಮದ ಗುಣಕ್ಕಾಗಿ ಲೋಕ ವಿಖ್ಯಾತಿಯನ್ನ ಗಳಿಸ್ತಾನೆ ಅಂತ ಹೇಳ್ತಾನಂತೆ. ಅವನಿಗೆ ಯುಧಿಷ್ಠಿರ ಅಂತ ಹೆಸರನ್ನ ಇಡ್ತಾರೆ. ತನಗೇನೋ ಧರ್ಮದ ಸ್ವರೂಪವೇ ಆಗಿರ್ತಕ್ಕಂಥ ಮಗ ಜನಿಸಿದ. ಈಗ ರುಜುತ್ವ ಬುದ್ಧಿ ಜೊತೆಗೆ ಮಹಾಬಲಶಾಲಿಯಾದಂತಹ ಮಗನ ಪಡೆದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ ಪಾಂಡುರಾಜ. ಅದಕ್ಕಾಗಿ ವಾಯುವನ್ನ ಕುರಿತು ಪ್ರಾರ್ಥನೆ ಮಾಡು, ವಾಯುವಿನ ನೆರವಿನಿಂದ ಒಬ್ಬ ಮಗನನ್ನ ಪಡೆಯೋಣ ಅಂತ ಹೇಳ್ತಾರಂತೆ. ಆಗ ಕುಂತಿ ದೂರ್ವಾಸ ಮುನಿಗಳು ಕೊಟ್ಟಿರ್ತಕ್ಕಂಥ ಮಂತ್ರವನ್ನ ಮತ್ತೊಮ್ಮೆ ಜಪಿಸ್ತಾಳೆ, ವಾಯುವನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಆಗ ವಾಯುವಿನ ನೆರವಿನಿಂದ ಒಬ್ಬ ಮಹಾಬಲಶಾಲಿ ಮಗನನ್ನ ಪಡಿತಾಳಂತೆ. ಆಗ ವಾಯು ಹೇಳ್ತಾನೆ, ಇವನು ಅತ್ಯಂತ ಪರಾಕ್ರಮಶಾಲಿ, ಅತ್ಯಂತ ಬಲಶಾಲಿ ಮಹಾವೀರನಾಗ್ತಾನೆ. ಇವನ ಎದುರಿಗೆ 1000 ಆನೆಗಳು ಸಹ ನೆಲ ಕಚ್ಚುತ್ತೆ. ಧರ್ಮವೇ ಮೂರ್ತಿವೆತ್ತಂತಹ ಮಗನೊಬ್ಬ ಅತ್ಯಂತ ಬಲಶಾಲಿ ಇನ್ನೊಬ್ಬ ಮಗ, ಇವನಿಗೆ ಭೀಮ ಅಂತ ಹೆಸರನ್ನಿಟ್ಟಿದ್ರು. ಆದ್ರೂ ಸಹ ಪಾಂಡುವಿಗೆ ಸಮಾಧಾನವಾಗ್ಲಿಲ್ಲ. ಕುಂತಿಯನ್ನ ಕುರಿತು, ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂಥ ಇಂದ್ರನನ್ನ ಕರೆ, ಇಂದ್ರನ ನೆರವಿನಿಂದ ನನಗೆ ಅತ್ಯಂತ ಮಹಾಬಲಶಾಲಿಯಾಗಿರ್ತಕ್ಕಂಥ ಅತ್ಯಂತ ವಿವೇಕಿಯಾಗಿರ್ತಕ್ಕಂಥ ಮಗನನ್ನ ಪಡೆಯೋಣ ಅಂತ ಸೂಚನೆಯನ್ನ ಕೊಡ್ತಾರಂತ. ಇಂದ್ರನ ನೆರವಿನಿಂದ ಪಡೆದ ಮಗ ಲೋಕೈಕ ವೀರನಾಗ್ತಾನೆ, ಅತ್ಯಂತ ಪರಾಕ್ರಮಶಾಲಿಯಾಗಿರ್ತಾನೆ, ಅತ್ಯಂತ ವಿವೇಕಿಯಾಗಿರ್ತಾನೆ. ನೀನು ಲೋಕೈಕ ವೀರನೊಬ್ಬನ ತಾಯಿ ಅನಿಸ್ಕೊಳ್ತೀಯ, ಯೋಚನೆ ಮಾಡು ಅಂತ ಹೇಳ್ತಾರಂತೆ. ಕುಂತಿ ಅದಕ್ಕೂ ಸಹ ಸಮ್ಮತಿಯನ್ನ ಸೂಚಿಸಿ ಇಂದ್ರದೇವನನ್ನ ಕುರಿತು ಪ್ರಾರ್ಥನೆ ಮಾಡ್ತಾಳೆ. ಆಗ ಇಂದ್ರನ ನೆರವಿನಿಂದ ಒಬ್ಬ ಮಗ ಜನಿಸ್ತಾನೆ. ಸಾಕ್ಷಾತ್ ಇಂದ್ರನೇ ಬಂದು ಪಾಂಡುವಿಗೆ ಹೀಗೆ ಹೇಳ್ತಾನಂತೆ, ಈ ಮಗು ಪಾಂಡುವಿಗೆ ಅವಿನಾಶಿಯಾದ ಕೀರ್ತಿಯನ್ನ ತಂದುಕೊಡ್ತಾನೆ, ಈ ಮಗು ಪ್ರಪಂಚವನ್ನೇ ಗೆಲ್ತಾನೆ, ಇವನಂತೆ ಮತ್ಯಾರೂ ಇರುವುದಿಲ್ಲ. ಈ ನನ್ನ ಮಗನು ಲೋಕೈಕ ವೀರನಾಗ್ತಾನೆ, ಇವನ ನೆರವಿನಿಂದ ಯುಧಿಷ್ಠಿರನು ಅಶ್ವಮೇಧ ಯಾಗಗಳನ್ನ ಸಹ ನಡೆಸ್ತಾನೆ. ಇವನು ವಿಷ್ಣುವಿನ ಅರ್ಧ ಭಾಗವೆನಿಸಿದ ನರನು, ದೇವಕಿ ವಸುದೇವನ ಮಗನಾದ ಕೃಷ್ಣನು, ಇನ್ನರ್ಧ ನಾರಾಯಣನು. ಇವರಿಬ್ಬರಿಂದ ಭೂಮಿಯು ಸಮಸ್ತ ಪಾಪಗಳೆಂಬ ವಿಷದಿಂದ ಮುಕ್ತಳಾಗ್ತಾಳೆ ಅಂತ ಆ ಮಗುವಿನ ಕುರಿತು ಇಂದ್ರ ಪಾಂಡುವಿಗೆ ಹೇಳಿ ಹೋಗಿದ್ದ. ಆ ಮಗುವಿಗೆ ಅರ್ಜುನ ಅಂತ ಹೆಸರನ್ನಿಟ್ಟಿದ್ರು. ಮಕ್ಕಳ ಭಾಗ್ಯವೇ ಇಲ್ಲದಿರ್ತಕ್ಕಂಥ ಪಾಂಡುವು ದೇವತೆಗಳ ನೆರವಿನಿಂದ ಈಗ 3 ಮಕ್ಕಳನ್ನ ಪಡೆದಿದ್ದಾನೆ. ಆದರೂ ಸಹ ಅವನಿಗೆ ಇನ್ನೂ ಮಕ್ಕಳ ಮೇಲಿನ ವ್ಯಾಮೋಹ ಕಡಿಮೆ ಆಗಿಲ್ಲ. ಕುಂತಿಯನ್ನ ಕುರಿತು ತನಗೆ ಮತ್ತೊಂದು ಮಗುವನ್ನ ಕೊಡು ಅಂತ ಕೇಳ್ಕೊಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಯಾವುದೇ ಕಾರ್ಯವನ್ನು ನಾವು 3 ಬಾರಿಗಿಂತ ಹೆಚ್ಚಾಗಿ ಮಾಡಿದ್ರೆ ಅದರಲ್ಲಿ ಧರ್ಮದ ಲೋಪವಾಗುತ್ತೆ, ನಾನು ಅಧರ್ಮದ ದಾರಿಯನ್ನ ಹಿಡಿಯಲಾರೆ ಅಂತ ನಿಷ್ಠೂರವಾಗಿ ಹೇಳಿಬಿಡ್ತಾಳೆ. ತಕ್ಷಣವೇ ಪಾಂಡು ಮಾದ್ರಿಯನ್ನೊಮ್ಮೆ ನೋಡು, ಮಾದ್ರಿಗೆ ಹೇಗೂ ಮಕ್ಕಳಿಲ್ಲ, ನಿನಗೆ ತಿಳಿದಿರತಕ್ಕಂಥ ಮಂತ್ರದ ಉಪದೇಶವನ್ನ ಅವಳಿಗೂ ನೀಡಿ ಮಕ್ಕಳನ್ನ ಪಡಿ ಅಂತ ಹೇಳ್ತಾನಂತೆ ಪಾಂಡು. ತನ್ನ ತಂಗಿಯಾದ ಮಾದ್ರಿಗೆ ತುಂಬಾ ಕಾಳಜಿಯಿಂದ ಪ್ರೀತಿಯಿಂದ ದೂರ್ವಾಸ ಮುನಿಗಳು ಕೊಟ್ಟಿರ್ತಕ್ಕಂಥ ಮಂತ್ರದ ಉಪದೇಶವನ್ನ ಮಾಡ್ತಾಳೆ ಕುಂತಿ. ಆಗ ಮಾದ್ರಿ ತುಂಬಾ ಭಕ್ತಿಯಿಂದ ತುಂಬಾ ವಿನಯದಿಂದ ಅಶ್ವಿನಿ ದೇವತೆಗಳನ್ನ ಕರೆದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಅವಳಿ ಮಕ್ಕಳನ್ನ ಪಡಿತಾಳಂತೆ. ಆ ಮಕ್ಕಳು ಇಡೀ ಪ್ರಪಂಚದಲ್ಲಿ ಅತ್ಯಂತ ಗುಣವಂತರು, ಅತ್ಯಂತ ಸುಂದರವಾಗಿರತಕ್ಕಂಥ ವ್ಯಕ್ತಿಗಳೆನ್ನಿಸ್ಕೊಳ್ತಾರೆ. ಆ ಮಕ್ಕಳಿಗೆ ನಕುಲ ಸಹದೇವ ಅಂತ ಹೆಸರನ್ನಿಡ್ತಾರೆ. ಈ 5 ಜನ ಮಕ್ಕಳಿಗೆ ಶತಶೃಂಗ ಪರ್ವತದಲ್ಲಿರ್ತಕ್ಕಂಥ ಋಷಿ ಮುನಿಗಳು ನಾಮಕರಣವನ್ನ ಮಾಡಿರ್ತಾರೆ. ಅದಲ್ಲದೆ ರಾಜಕುಮಾರರ ಪ್ರಾಥಮಿಕ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಸಹ ಹೊತ್ಕೊಂಡಿರ್ತಾರೆ. ಋಷಿಗಳೆಲ್ಲರ ಮಕ್ಕಳಂತೆ ಈ 5 ಜನ ಮಕ್ಕಳು ಸಹ ಬೆಳೆದ್ರು. ಹಿಂದೆ ಪಾಂಡುವಿಗೆ ಶಾಪಗ್ರಸ್ತನಾಗಿ ಮಕ್ಕಳನ್ನ ಪಡಿಲಿಕ್ಕೆ ಆಗೋದಿಲ್ಲ ಅಂತ ತಿಳಿದಿದ್ದ ಋಷಿಗಳಲ್ಲಿ ಪಾಂಡವು ದೇವತೆಗಳ ನೆರವಿನಿಂದ 5 ಜನ ಮಕ್ಕಳ ತಂದೆಯಾದ ಸುದ್ದಿಯನ್ನ ಕೇಳಿದಂತಹ ಋಷಿಗಳಿಗೆ ತುಂಬಾ ಸಂತೋಷವಾಗುತ್ತೆ. ಕುಂತಿಯ ಸೋದರಿ ಸಂಬಂಧಿಗಳಾದಂತಹ ಈ ಋಷಿಗಳು ಕುಲಪುರೋಹಿತರಾದ ಕಶ್ಯಪನೊಂದಿಗೆ ಮಕ್ಕಳಿಗಾಗಿ ವಿವಿಧ ರೀತಿಯ ಉಡುಗೊರೆಗಳನ್ನ ಕೊಟ್ಟು ಕಳಿಸಿರ್ತಾರೆ. ಇತ್ತ ಕಶ್ಯಪನ ಪೌರೋಹಿತ್ಯದಲ್ಲಿ ಪಾಂಡವಿನ ಮಕ್ಕಳಾದ ಪಾಂಡವರಿಗೆ ಉಪನಯನವಾಗಿರುತ್ತೆ. ಅದೇ ಶತಶೃಂಗ ಪರ್ವತದಲ್ಲಿ ಶರ್ಯಾತಿಯ ಮಗನಾದ ಶುಕನೆಂಬ ಋಷಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ರು. ಅವರ ನೆರವಿನಿಂದ ಮಕ್ಕಳಿಗೆ ವಿವಿಧ ರೀತಿಯ ವಿದ್ಯಾಭ್ಯಾಸಗಳನ್ನು ಕೊಡಿಸಿದ್ರು.
ನಕುಲ ಸಹದೇವರು ಖಡ್ಗ ವಿದ್ಯೆಯಲ್ಲಿ ಪರಿಣಿತಿಯನ್ನ ಪಡೆದ್ರೆ ಯುಧಿಷ್ಠಿರ ಈಟಿಯಲ್ಲಿ, ಭೀಮ ಗದಾಯುದ್ಧದಲ್ಲಿ, ಅರ್ಜುನ ಬಿಲ್ವಿದ್ಯೆಯಲ್ಲಿ ಪರಿಣಿತಿಯನ್ನ ಪಡೆದಿದ್ದ. ಇತ್ತ ಅರ್ಜುನ ಎರಡೂ ಕೈಗಳಿಂದ ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದ. ಅವನ ಕುಶಲತೆಯನ್ನ ಕಂಡಂತಹ ಶುಕ ತನ್ನ ಬಿಲ್ಲನ್ನೇ ಅವನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ನೀನು ನನ್ನ ಸಮನಾಗಿರುವೆ ಎಂದು ಶುಕ ತನ್ನ ಶಿಷ್ಯನಾದ ಅರ್ಜುನನಿಗೆ ಶಬಾಷ್ ಗಿರಿಯನ್ನ ಕೊಟ್ಟ. ಅಂದು ಭೀಮನು ಹುಟ್ಟಿದ ದಿನದಂದೇ ಇತ್ತ ಹಸ್ತಿನವತಿಯಲ್ಲಿ ಗಾಂಧಾರಿಗೆ ಹಿರಿಯ ಮಗ ಹುಟ್ಟಿದ್ದ. ರಾತ್ರಿ ಹುಟ್ಟಿದ್ದ ಅವನಿಗೆ ದುರ್ಯೋಧನ ಅಂತ ಹೆಸರನ್ನಿಟ್ಟಿದ್ರು. ಧೃತರಾಷ್ಟ್ರನಿಗೆ ಸಂತೋಷವೋ ಸಂತೋಷ. ಆದರೂ ಸಹ ವಿದುರನನ್ನ ಕರೆದು, ಈ ನನ್ನ ಹಿರಿಯ ಮಗನಿಗಿಂತ 1 ವರ್ಷ ಹಿರಿಯವನಾಗಿ ಪಾಂಡುವಿನ ಮಗನಾದ ಯುಧಿಷ್ಠಿರ ಹುಟ್ಟಿದ್ದಾನಂತೆ. ಹಸ್ತಿನವತಿಯ ಸಿಂಹಾಸನದ ಹಕ್ಕು ಪಾಂಡುವಿನ ಹಿರಿಯ ಮಗನಿಗೆ ಸೇರುತ್ತಾ. ಜೊತೆಗೆ ದುರ್ಯೋಧನ ಹುಟ್ಟದಾಗಿಂದ ಅಪಶಕುನಗಳೇ ನಡೀತಾ ಇದೆ. ಈ ಅಪಶಕುನಗಳು ಏನನ್ನ ಸೂಚಿಸ್ತಾ ಇದೆ ಅಂತ ಕೇಳ್ತಾನಂತೆ ವಿದುರನಿಗೆ. ಆಗ ವಿದುರ ಹೇಳ್ತಾರೆ, ಈ ಅಪಶಕುನಗಳನ್ನೆಲ್ಲ ನೋಡ್ತಾ ಇದ್ರೆ ಈ ನಿನ್ನ ಮಗ, ಈ ನಿನ್ನ ದುರ್ಯೋಧನ ಇಡೀ ಪ್ರಪಂಚವನ್ನೇ ನಾಶ ಮಾಡಲಿಕ್ಕೆ ಹುಟ್ಟಿದವನು. ಇದಕ್ಕೆ ಏಕಮಾತ್ರ ಪರಿಹಾರ ಈ ನಿನ್ನ ಮಗುವನ್ನ ತ್ಯಜಿಸಿ ಬಿಡೋದು ಅಂತ ಹೇಳ್ತಾನಂತೆ ವಿದುರ. ಅಂದ್ರೆ ದುರ್ಯೋಧನನನ್ನು ಮಗುವಾಗಿದ್ದಾಗಲೇ ಲೋಕದ ಹಿತಕ್ಕಾಗಿ ಕೊಂದು ಬಿಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದ ವಿದುರ. ಅತ್ಯಂತ ವಿವೇಕಿಯೂ ಅತ್ಯಂತ ದೂರದೃಷ್ಟಿಯೂ ಕಾಲಜ್ಞಾನಿ ಆಗಿರತಕ್ಕಂಥ ವಿದುರನ ಈ ಮನವಿಯನ್ನ, ಈ ಸೂಚನೆಯನ್ನ, ಈ ಸಲಹೆಯನ್ನ ತನ್ನ ಪಿತೃವಾತ್ಸಲ್ಯದಿಂದ ತಿರಸ್ಕರಿಸಿ ಬಿಟ್ಟಿದ್ದ ಧೃತರಾಷ್ಟ್ರ ಸಮಸ್ತ ಲೋಕದ ಹಿತಕ್ಕಾಗಿ ಈ ಮಗುವನ್ನ ತ್ಯಜಿಸಿ ಬಿಡುವುದು ಅದೇನು ಅಧರ್ಮದ ಕಾರ್ಯವಲ್ಲ ಅಂತಹ ಪರಿಪರಿಯಾಗಿ ಹೇಳಿದ್ದ ವಿದುರ. ಆದರೂ ಸಹ ವಿದುರನ ಈ ಮಾತನ್ನ ತಿರಸ್ಕರಿಸಿ ಬಿಟ್ಟಿದ್ದ ಧೃತರಾಷ್ಟ್ರ. ಆದರೆ ಆ ಮಗುವನ್ನ ಅಂದೇ ಕೊಂದು ಬಿಟ್ಟಿದ್ದಿದ್ರೆ ಮಹಾಭಾರತದ ಅಧ್ಯಾಯ ಅಲ್ಲಿಗೆ ಮುಗ್ದೋಗ್ತಾ ಇತ್ತೇನು. ಕಾಲಕ್ರಮದಲ್ಲಿ ಗಾಂಧಾರಿಗೆ 100 ಜನ ಮಕ್ಕಳು ಹುಟ್ಟುತ್ತಾರೆ. ಕೊನೆಯಲ್ಲಿ ಹುಟ್ಟಿದವಳೆ ದುಶ್ಶಲೆ ಎನ್ನುವಂತಹ ಮಗಳು. 101 ಜನ ಮಕ್ಕಳನ್ನ ಪಡೆದಂತಹ ಧೃತರಾಷ್ಟ್ರನಿಗೆ ಸಂತೋಷವೋ ಸಂತೋಷ. ಈ ಸಂತೋಷದ ಅಲಿಯಲ್ಲಿ ದುರ್ಯೋಧನನ ಅಪಶಕುನಗಳ ಪರಿಣಾಮವು ಎಲ್ಲೋ ಅಡಗಿ ಹೋಗಿದ್ವಂತೆ. ಹಾಗಾದ್ರೆ ಮುಂದೆ ಪಾಂಡು ಏನಾಗ್ತಾನೆ? ಪಾಂಡುವಿನ ಮಕ್ಕಳಾದಂತಹ ಪಾಂಡವರು ಹಸ್ತಿನಪುರಕ್ಕೆ ಮರಳಿ ಬರ್ತಾರ. ಇವರನ್ನು ಹೇಗೆ ಸ್ವೀಕರಿಸ್ತಾನೆ ಧೃತರಾಷ್ಟ್ರ? ಈ ಎಲ್ಲ ರೋಚಕ ಪ್ರಶ್ನೆಗಳ ಉತ್ತರಕ್ಕಾಗಿ ಮುಂದಿನ ಎಪಿಸೋಡ್ ವರೆಗೂ ನಾನು ನಿಮ್ಗಾಗಿ ಕಾಯ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ.